ಬ್ಯಾಂಗ್ಳೂರಲ್ಲಿರೋ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಜೆಕ್ಟ್ಗೆ ಕರ್ಕೊಂಬಂದಿದ್ರಿ. ಅದು ನೇಮ್ ಬಂದು ಹೆಲೆನ್ ಎಟರ್ನಿಟಿ ಅಂತ. ಸೊ ಇಲ್ಲೊಬ್ರು ಎಕ್ಸಿಕ್ಯೂಟಿವ್ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಹಾಯ್ ಮೇಡಮ್. ಸರ್, ನಿಮ್ಮ ಹೆಸರು? ಗೋಪಿನಾಥ್ ಅಂತ. ಸರ್, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಬನ್ನಿ ನೋಡೋಣ, ಹಾಗೆ ತೋರಿಸ್ಕೊಂಡು ಮಾತಾಡೋಣ. ಇದು ಬಂದ್ಬಿಟ್ಟು ಬಯಪ್ಪ ಅಪ್ರೂವ್ಡ್ ಏಕಾತ. ಟೋಟಲ್ ಆಗಿ 5 ಎಕರೆಯಲ್ಲಿ ನಾವು 78 ಸೈಟ್ ಮಾಡಿದ್ದೀವಿ. 30-40 ಇದ್ದಾವೆ, 40-40 ಇದ್ದಾವೆ, 40-60 ಕೂಡ ಇದ್ದಾವೆ. ಔಟ್ ಡೈಮೆನ್ಷನ್ ಕೂಡ ಬರುತ್ತೆ. ಇದರಲ್ಲಿ ಅಮ್ಯುನಿಟೀಸ್ ಅಂದರೆ ಬೇಸಿಕ್ ಅಮ್ಯುನಿಟೀಸ್ ಕೊಟ್ಟಿರೋದು. ಆ್ಯಕ್ಚುಲಿ ಚೈಲ್ಡ್ ಪ್ಲೇ ಏರಿಯಾ, ಔಟ್ಡೋರ್ ಜಿಮ್ ಮತ್ತು ಪಾರ್ಕ್ ಕೊಟ್ಟಿದ್ದೀವಿ, ಗಾರ್ಡನ್. ಇದರಲ್ಲಿ ಮೇಯ್ನ್ ಅಪ್ರಾಕ್ಸ್ ಅಂದರೆ ಇದಕ್ಕೆ ಮೇಯ್ನ್ ಏನಪ್ಪ ಇಂಪಾರ್ಟೆಂಟ್ ಕೊಡೋದು ಅಂದರೆ ಇದು ಬಂದ್ಬಿಟ್ಟು STRR ರೋಡ್ಗೆ ನಿಯರ್ ಬೈ ಇದೆ. ಇದು ನಾರ್ತ್ ಬ್ಯಾಂಗ್ಳೂರಲ್ಲಿ ಅಂದರೆ ಆಲ್ರೆಡಿ ಗ್ರೋಯಿಂಗ್ ಆಗಿರೋ ಜಾಗ ಇದು. ಸರ್, ಇಲ್ಲಿಂದ STRR ರೋಡ್ ಎಷ್ಟು ಕಿಲೋಮೀಟರ್ಸ್ ಇದೆ? ಮ್ಯಾಮ್ ಅದೇ ಮೇಡಮ್ STRR ರೋಡು. ಇದು ಕಾಂಪೌಂಡ್ ದಾಟ್ರೇ ನೆಕ್ಸ್ಟ್ STRR ರೋಡೇ ಇರೋದು. ಓಕೆ ಸರ್, ಇಲ್ಲಿ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತೀರಾ, ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸರ್. ಇಲ್ಲಿ ಫೆಸಿಲಿಟೀಸ್ ಅಂತ ಬಂದಾಗ ನಿಮಗೆ ಕರೆಂಟ್ ಇದೆ 24/7. ಬಟ್ ಅಂಡರ್ಗ್ರೌಂಡ್ ಕೇಬಲಿಂಗ್ ಇರೋದು 24/7 ಇದೆಯಾ ಸರ್? ವಾಟರ್ ಫೆಸಿಲಿಟೀಸ್ ಸಿಗುತ್ತೆ. ಕರೆಂಟು ಮಿಡ್ಲಲ್ಲಿ 1 ಅವರ್ ಆ ಥರ ಎಲ್ಲ ಕಡೆನೂ ಇದೆ. ಇಲ್ಲಿ ಬೆಸ್ಕಾಮ್ ಕಡೆಯಿಂದನೇ ನಾವು ಕನೆಕ್ಷನ್ ತೊಗೊಂಡಿದ್ದೀವಿ. ಮತ್ತು ಪಾರ್ಕ್ ಇದ್ದಾವೆ, ಒಂದು ಟೆಂಪಲ್ ಕೂಡ ನಾವು ಕಟ್ತಾ ಇದ್ದೀವಿ ಇದರಲ್ಲಿ. ಮತ್ತು ಲಾನ್ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಚೈಲ್ಡ್ ಪ್ಲೇ ಏರಿಯಾ ಮತ್ತು ಔಟ್ಡೋರ್ ಜಿಮ್ ಕೊಟ್ಟಿದ್ದೀವಿ. ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ. ಅದು ಬಂದ್ಬಿಟ್ಟು 1,50,000 ಲೀಟರ್ಸ್ ಸ್ಟೋರೇಜ್ ಇದೆ. ಅದು 2 ಬೋರ್ವೆಲ್ ಇದೆ. ಮತ್ತು ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿದ್ದೀವಿ ಇದರಲ್ಲಿ. ಮತ್ತು ಎಲ್ಲರೂ ಹೇಳ್ತಾರೆ ನಾರ್ತ್ ಬ್ಯಾಂಗ್ಳೂರಲ್ಲಿ ವಾಟರ್ ಇಲ್ಲ ಅಂತ. ನಮಗೆ ಬೋರಲ್ಲಿ ಸಿಕ್ಕಿರೋದು 120 ಅಡಿಗೆ 2.5 ಇಂಚಸ್ ವಾಟರ್ ಬಂದಿದೆ. ನಮಗೆ ನೀರಿಗೇನು ತೊಂದರೆ ಇಲ್ಲ. 24/7 ನಮಗೆ ವಾಟರ್ ಬರ್ತಾನೆ ಇರುತ್ತೆ. ಓಕೆ ಸರ್. ಇದು ಕೂಡ ನಾವು ಫಿಲ್ಟರ್ ಮಾಡೋಂಗೇ ಇಲ್ಲ, ಹಂಗೆ ಕುಡಿಬೋದು. ಹಾಯ್, ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು ಅವ್ರ ಪ್ರೂಫ್ ಸಮೇತ ತೋರಿಸಿದ್ದಾರೆ ವಾಟರ್ ಫೆಸಿಲಿಟೀಸ್ ಇದೆ ಅಂತ. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ವಾಟರ್ ಫೆಸಿಲಿಟೀಸ್ ಇರಲ್ಲ ನಾರ್ತ್ ಬೆಂಗಳೂರಲ್ಲಿ ಅಂತ. ಹೀಗೆ ನೀವು ನೋಡಿದ್ರಿ ಅಲ್ವಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೇಮ್ ಬೋರ್ಡ್ ಕೂಡ ನಾವು ಡಿಫ್ರೆಂಟಾಗಿ ಮಾಡಿದ್ದೀವಿ. ಎಲ್ಲ ಕಡೆ ಒಂದು ಸಿಂಗಲ್ ಬೋರ್ಡ್ ಇಟ್ಬಿಟ್ಟು ಗೊತ್ತಾಗಲ್ಲ. ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ಎಲ್ಲ ಕಡೆನೂ ನೇಮ್ ಪ್ಲೇಟ್ ಅನ್ನೋದು ನಾವು ಇಕ್ಕಿದ್ದೀವಿ. ಪರ್ಟಿಕ್ಯುಲರ್ ಆಗಿ ನಂಬರ್ಸು ಮತ್ತು ಪಾರ್ಕ್ ಸೆಕ್ಷನ್ದು ಪಾರ್ಕ್ ಅಂತಲೂ ಇದೆ. ಮತ್ತು ಎವ್ರಿ ಸೈಟ್ಗೂ ನಂಬರ್ ಪ್ಲೇಟ್ ಬಂದೇ ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ಕ್ರಿಯೇಟಿವ್ ಆಗಿ ಅವರು ನೇಮ್ ಪ್ಲೇಟ್ಸ್ ಮಾಡಿದ್ದಾರೆ ಅಂತ. ಓಕೆ, ಬನ್ನಿ ಮೇಡಮ್ ಒಳಗಡೆ ಹೋಗೋಣ. ನಿಮ್ಮದು ಅಂತ ಒಂದು ಫೀಲಿಂಗ್ ಬರುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ ಪ್ಲಾಟಲ್ಲಿ ನಿಂತ್ಕೊಂಡ್ರೆ ನಿಮ್ಗೊಂದು ವೇರಿಯೇಷನ್ ಗೊತ್ತಾಗುತ್ತೆ. ಹೌದು ಸರ್, ಬನ್ನಿ. ಇದರಲ್ಲಿ ಫೆಸಿಲಿಟೀಸ್ ಬರೀ ಪ್ಲಾಟ್ಗೆ ಅಂದರೆ ಸ್ಯಾನಿಟರಿ ಪೈಪ್ ಕೊಟ್ಟಿದ್ದೀವಿ, ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿದ್ದೀವಿ, ವಾಟರ್ ಪೈಪ್ ಕೂಡ ಕೊಟ್ಟಿದ್ದೀವಿ. ಫ್ರಂಟಲ್ಲಿ ನಿಮಗೆ ಗಾರ್ಡನ್ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಸೈಟ್ಗೆ ಬಂದ್ಬಿಟ್ಟು ಮಿನಿಮಮ್ ಅಂದ್ರೂ 3 ಟ್ರೀಸ್ ಬರುತ್ತೆ. 3 ಮರಗಳು ಬರುತ್ತೆ. ಪ್ಲಸ್ ಡಿಫ್ರೆಂಟ್ ನಿಮಗೆ ಗಾರ್ಡನ್ ಟ್ರೀಸ್ ಕೂಡ ಇದಾವೆ. ಸೊ ಇಲ್ಲಿ ನೀವು ನೋಡ್ದಂಗೆ ಇವ್ರು ಹೇಳಿದ್ದು ಕೇಳಿಸ್ಕೊಂಡ್ರಲ್ವಾ, ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಲೈಕ್ ಎಕ್ಸಾಂಪಲ್ ಡ್ರೈನೇಜ್ ಆಗಲಿ, ವಾಟರ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಒಂದು ಪ್ಲಾಟಿಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸು ಇದೆ. ಇದೇ ನೋಡಿ ವಾಟರ್ ಟ್ಯಾಂಕ್. ಇಲ್ಲಿ ಬಂದು 1,50,000 ವಾಟರ್ ಸ್ಟೋರೇಜ್ ಇದೆ. ಅದ್ರ ಕೆಳಗಡೆನೆ ಚಿಕ್ಕದಾಗಿ ಮಾರ್ಕೆಟಿಂಗ್ ಆಫೀಸ್ ಮಾಡಿದ್ದಾರೆ. ಸೊ ಬನ್ನಿ ನಾವು ವಾಟರ್ ಟ್ಯಾಂಕ್ ಮೇಲೆ ಹೋಗಿ ಹೇಗಿದೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಇಲ್ಲಿ ನೀವೇ ನೋಡ್ಬೋದು ಮೆಟ್ಲು ಸಹ ಮಾಡಿದ್ದಾರೆ ವಾಟರ್ ಟ್ಯಾಂಕಲ್ಲಿ ನೋಡೋಕ್ಕೆ. ಬನ್ನಿ ಹೋಗೋಣ. ಗೈಸ್ ನೋಡ್ಬೋದು ಈ ಕಾಂಪೌಂಡ್ ಪಕ್ಕನೇ STRR ರೋಡ್ ಸಹ ಅಲ್ಲೇ ಕಾಣಿಸ್ತಿದೆ. ಅಲ್ಲಿ ಸಹ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೀವು ನೋಡ್ಬೋದು ಇಲ್ಲೇ ನಿಯರೆಸ್ಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮತ್ತು ಗೌರ್ಮೆಂಟ್ ಕಾಲೇಜಸ್ ಸಹ ಇದೆ. ಇಲ್ಲಿಂದ ಟ್ಯಾಂಕ್ ಮೇಲಿಂದ ನಾವು ಪ್ರಾಜೆಕ್ಟ್ನ ನೀವೇ ನೋಡ್ಬೋದು ಹೇಗಿದೆ ಅಂತ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ಅಲ್ಲೇ ನಂದಿ ಬೆಟ್ಟ ಸಹ ಕಾಣಿಸ್ತಿದೆ. ಸರ್, ಇನ್ನು ಏನೇನು ಇಲ್ಲೇ ಸರೌಂಡಿಂಗ್ಸಲ್ಲಿ ಏನೇನಿದೆ ಸರ್? ಮ್ಯಾಮ್, ಇಲ್ಲಿ ಏನು ಸುತ್ತಮುತ್ತ ಅಂದರೆ KDB ಇಂಡಸ್ಟ್ರಿಯಲ್ ಏರಿಯಾ ಇದೆ. ಮತ್ತು ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಇದೆ. ಚಾಣಕ್ಯ ಯೂನಿವರ್ಸಿಟಿ ಇದೆ, ಅದು ಕೂಡ ನಿಮಗೆ 5 ಕಿಲೋಮೀಟರ್ ವೇರಿಯೇಷನ್ ಎಲ್ಲ ಇದೆ. ಮತ್ತು ಏರ್ಪೋರ್ಟ್ ಬಂದ್ಬಿಟ್ಟು ಇಲ್ಲಿಂದ 15 ಮಿನಿಟ್ಸ್ ಡ್ರೈವು. ಈಸ್ಟ್ ಟರ್ಮಿನಲ್ ಬಂದ್ಬಿಟ್ಟು ನಿಮಗೆ 7.5 ಕಿಲೋಮೀಟರ್ಸ್ ಇದೆ. ಮತ್ತು KDB ಫೇಸ್ 1 ಬಂದ್ಬಿಟ್ಟು SAP SAP ಲ್ಯಾಬ್ ಎಲ್ಲ ಇದ್ದಾವೆ. ಅದು ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ಲಿ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಓಕೆ ಸರ್.
ನೋಡಿ ಫ್ರೆಂಡ್ಸ್, ಇದು 50 ಫೀಟ್ ರೋಡು, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಪಾರ್ಕ್ ಸಹ ಪ್ರೊವೈಡ್ ಮಾಡಿದ್ದಾರೆ ಅವರು. ಪಾರ್ಕ್ ಒಳಗಡೆ ಹೋಗೋಣ. ನೋಡಿ, ಮಕ್ಳು ಆಟ ಆಡ್ಬೇಕಂದ್ರೆ ಒಂದೊಳ್ಳೆ ಪಾರ್ಕ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಎಸ್ಪೆಷಲಿ ಜೋಕಾಲಿ ಏನೋ ತುಂಬಾ ಇಷ್ಟ. ನಂಗಂತೂ ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಆಡ್ತಾ ಇದ್ದೆ, ಸೊ ಇವಾಗೂ ಆಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಜೋಕಾಲಿ ಬಿಟ್ಟು ಆಚೆ ಬರೋಕ್ಕೆ ಇಷ್ಟನೇ ಆಗ್ತಿಲ್ಲ. ಬಟ್ ನಿಮ್ಗೆಲ್ಲ ವೀಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಔಟ್ಡೋರ್ ಜಿಮ್ ಸಹ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಇಳಿತಾ ಇದ್ದೀನಿ. ಬನ್ನಿ ಔಟ್ಡೋರ್ ಜಿಮ್ ತೋರಿಸ್ತೀನಿ. ಇಲ್ಲೇ ನೋಡ್ಬೋದು, ನಿಮ್ಗೆ ತುಂಬ ಇದೆ. ನಂಗೆ ಯಾವ್ದು ನಿಮಗೆ ತೋರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಯಾವುದಾದ್ರೂ ಒಂದು ತೋರಿಸ್ಬೇಕು ಅಂದರೆ ಇದೊಂದು ತೋರಿಸ್ತೀನಿ ಅಷ್ಟೇ. ನಿಮ್ಗೆ ಅಕಸ್ಮಾತ್ ಇಲ್ಲಿ ಬಂದು ನಿಮ್ಗೆ ಏನಾದರೂ ಇದಾಯಿತು ಅಂದರೆ ಒಂದು ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನಂತೂ ಫ್ಯಾಟ್ ಇಲ್ಲ, ಬಟ್ ಆದ್ರೆ ಫ್ಯಾಕ್ಟ್ ಯಾರಾದರೂ ಇರೋರು ಬಂದು ಅವ್ರ ಫ್ಯಾಟ್ ಸಹ ಕಡಿಮೆ ಮಾಡ್ಕೋಬೋದು. ಪ್ರತಿಯೊಂದು ಎಕ್ಸಸೈಸ್ ಸಹ ಔಟ್ಡೋರ್ ಜಿಮ್ ಅಂದರೆ ನಿಮಗೂ ಗೊತ್ತಿದ್ದಂಗೆ ಎಲ್ಲ ಎಕ್ಸಸೈಸ್ ಮಾಡೋ ಥರ ಇರುತ್ತೆ. ಸೊ ಇಲ್ಲಿ ಔಟ್ಡೋರ್ ಜಿಮ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಅವರು. ನೋಡಿ ಫ್ರೆಂಡ್ಸ್, ನಂಗಂತೂ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಸೀಸಾ ಆಡ್ತಾ ಇದ್ದೀನಿ, ಎಷ್ಟೋ ದಿನ ಆದ್ಮೇಲೆ ಸೀಸಾ ಆಡ್ತಾ ಇದ್ದೀನಿ. ಸರ್, ಇಲ್ಲಿ ನಿಮ್ಗೆ ಸೈಟ್ ತಗೊಂಡ್ಮೇಲೆ ಏನಾದರೂ ಬ್ಯಾಂಕ್ ಲೋನ್ಸ್ ಏನಾದರೂ ಪ್ರೊವೈಡ್ ಮಾಡ್ತೀರಾ ನೀವು? ಹೌದು ಮೇಡಮ್, ನಮಗೆ ಬ್ಯಾಂಕಲ್ಲಿ ಟೈಅಪ್ ಆಗಿರೋದಂದ್ರೆ SBI, ಓಕೆ, HDFC, IDBI ಮತ್ತು HDFC ಕೂಡ ಇದ್ದಾವೆ. ಮತ್ತು ಇಂಡಿಯನ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಲ್ಲಿ ನಾವು ಟೈಅಪ್ ಆಗಿದ್ದೀವಿ. ಇದರಲ್ಲಿ ನಿಮಗೆ ಸೈಟ್ ಲೋನ್ ಅಂದರೆ 70% ಲೋನ್ ಆಗುತ್ತೆ. ಓಕೆ. ಮೇನ್ ಆಗಿ ಒಂದು ಸೈಟ್ ತಗೋಬೇಕಂದ್ರೆ ಎಲ್ಲರೂ ಪ್ರೈಸ್ ಕೇಳ್ತಾರೆ. ಸೊ ನಿಮ್ದ್ರಲ್ಲಿ ಪ್ರೈಸ್ ಎಷ್ಟು ಸರ್, ಸ್ಟಾರ್ಟಿಂಗ್ ಪ್ರೈಸು? ಮ್ಯಾಮ್, ಜಸ್ಟ್ 6499 ಇದೆ. Okay. ಆಲ್ Square ಇನ್ಕ್ಲೂಸಿವ್ feet ಆ? ಬರುತ್ತೆ. ಹೌದು ಮೇಡಮ್, ಓಕೆ. 6499 ಪರ್ ಸೇಫ್ಟಿ ಬರುತ್ತೆ ಇದು. ಸರ್, ಕಾರ್ನರು, ನಾರ್ತ್ ಫೇಸಿಂಗ್ ಏನಾದರೂ ಎಕ್ಸ್ಟ್ರಾ ಕೇಳ್ತಾರಾ? ಮ್ಯಾಮ್, ನಾರ್ತ್ ಈಸ್ಟು ಎಲ್ಲ ಒಂದೇ ಪ್ರೈಸ್ ಇದೆ. ಬಟ್ Okay. ಕಾರ್ನರ್ ಆದರೆ 10% ಅಡಿಷನಲ್ ಇರುತ್ತೆ, ಎಕ್ಸ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಇದೆ. ಓಕೆ ಸರ್, ಆಫ್ ಸೈಟ್ ಏನಾದರೂ ಇದೆಯಾ ಸರ್ ನಿಮ್ದ್ರಲ್ಲಿ? ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಬಜೆಟ್ ಕಡಿಮೆ ಇರೋರು ಆಫ್ ಸೈಟ್ ಕೇಳ್ತಾರೆ ಅಲ್ವಾ, ಆ ಥರ ಇದೆ ಏನಾದರೂ ಮೇಡಮ್, ಇದೆಯಾ? ಇದೆ. 1000 ಸ್ಕ್ವೇರ್ ಫೀಟ್ ಇದೆ, 1500 ಇದೆ, ಮತ್ತು 1050 ಸ್ಕ್ವೇರ್ ಫೀಟ್ ಕೂಡ ಇದಾವೆ. ಸರ್, ನಿಮ್ದ್ರಲ್ಲಿ ಎಷ್ಟು ಡೈಮೆನ್ಷನ್ಸ್ ಇದೆ ಸರ್, ಯಾವ್ಯಾವ ಥರ ಇದೆ? ಮೇಡಮ್, ಆರ್ಡ್ ಅಂದರೆ ನಿಮಗೆ 30-40ಗಿನ ಮೋರ್ ದೆನ್ನು ಬರುತ್ತೆ, ಲೆಸ್ ದೆನ್ನು ಬರುತ್ತೆ. ಓಕೆ. ಅದರಲ್ಲಿ ಲೆಸ್ ದೆನ್ನು ಇದ್ದಾವೆ. ಲೆಸ್ ದೆನ್ ಅಂದರೆ 2 ಪ್ಲಾಟ್ಸ್ ಮಾತ್ರ ಇರೋದು. ಇನ್ನು 30-40 ಆದರೆ ನಿಮಗೆ 48 ಯೂನಿಟ್ಸ್ ಬರುತ್ತೆ. ಇನ್ನು 40-40 ಬರುತ್ತೆ, ಅದರಲ್ಲಿ ನಿಮಗೆ ಆರ್ಡ್ ಡೈಮೆನ್ಷನ್ ಕೂಡ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಗಂಟ ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ನೀವು ನಿಮ್ಮ ಸೈಟ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿ ಫ್ರೆಂಡ್ಸ್, ಸ್ಟ್ರೀಟ್ ಲೈಟ್ ಸಹ ಆನ್ ಮಾಡಿದ್ದಾರೆ. ಕರೆಕ್ಟಾಗಿ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ, ಅದೇ ಟೈಮ್ಗೆ ಇದು ಸ್ಟ್ರೀಟ್ ಲೈಟ್ ಸಹ ಆನ್ ಆಗುತ್ತೆ.